ತಹಶೀಲ್ದಾರ್ ಕಚೇರಿ ಮುಂದೆ ಜೋಳ ಖರೀದಿ ಕೇಂದ್ರದಲ್ಲಿ ರೈತರಿಗೆ ಸರಿಯಾದ ಸ್ಪಂದನೆ ನೀಡದ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಟ್ರ್ಯಾಕ್ಟರ್ಗಳನ್ನು ನಿಲ್ಲಿಸಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನ ಉದ್ದೇಶಿಸಿ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಬಸವರಾಜ ಗೋಡಿಹಾಳ ಮಾತನಾಡಿ, ರೈತರ ಬದುಕು ನಿತ್ಯವೂ ಹೋರಾಟದ ಬದುಕಾಗಿದೆ. ನೀರಿಗಾಗಿ, ರಾಸಾಯನಿಕ ಗೊಬ್ಬರಕ್ಕಾಗಿ, ಬೆಂಬಲ ಬೆಲೆಗಾಗಿ ಹಾಗೂ ಖರೀದಿ ಕೇಂದ್ರಕ್ಕಾಗಿ ಸೇರಿದಂತೆ ಪ್ರತಿ ಸಾರಿ ಪ್ರತಿಯೊಂದಕ್ಕೂ ಪ್ರತಿಭಟಿಸುವುದು ರೈತರಿಗೆ ತಪ್ಪುತ್ತಿಲ್ಲ. ಜೋಳ ಕಟಾವು ಮಾಡಿದ 3 ತಿಂಗಳ ನಂತರ ಖರೀದಿ ಕೇಂದ್ರವನ್ನ ಪ್ರಾರಂಭಿಸಿದ್ದೀರಿ. ಅದರಲ್ಲೂ ವಿವಿಧ ರೀತಿಯ ನಿಯಮಗಳನ್ನ ಮಾಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ? ರೈತ ಬೆಳೆಯುವುದು ಹೊಲ ಗದ್ದೆಗಳಲ್ಲಿ, ಕಾರ್ಖಾನೆಗಳಲ್ಲಿ ಅಲ್ಲ. ಹವಾಮಾನ ವೈಪರೀತ್ಯಗಳ ಮಧ್ಯೆ ಸಾವಿರಾರು ರೋಗಗಳನ್ನು ಎದುರಿಸುತ್ತಾ ಜೋಳವನ್ನ ಬೆಳೆದಿದ್ದು, ಅದರಲ್ಲಿ ಸಣ್ಣ ಮತ್ತು ದೊಡ್ಡ ಜೋಳದ ಕಾಳುಗಳು ಬರುವುದು ಸರ್ವೇ ಸಾಮಾನ್ಯ. ದಪ್ಪ ಕಾಳಿನ ಜೋಳ ಖರೀದಿ ಮಾಡಿ ಸಣ್ಣ ಕಾಳಿನ ಜೋಳ ಖರೀದಿ ಮಾಡದೇ ಇರುವುದು ಸರಿಯಲ್ಲ. ಬಹಳ ಜನ ರೈತರ ಹೆಸರಿನಲ್ಲಿ 4 ರಿಂದ 5 ಸರ್ವೆ ನಂಬರ್ಗಳು ಇರುತ್ತವೆ. ಅದರಲ್ಲಿ 1 ರಿಂದ 2 ಸರ್ವೆ ನಂಬರಿನಲ್ಲಿ ಭತ್ತ ಬೆಳೆದು ಉಳಿದ ಸರ್ವೆ ನಂಬರಿನಲ್ಲಿ ಜೋಳ ಬೆಳೆಯುತ್ತಾರೆ. ಆದರೆ ಸಂಪೂರ್ಣವಾಗಿ FID ನಂಬರ್ ಲಾಕ್ ಮಾಡಿರುವುದು ಸರಿಯಾದ ಕ್ರಮವಲ್ಲ. ಕೂಡಲೇ ಲಾಕ್ ಮಾಡಿದ FID ನಂಬರ್ ಅನ್ನ ಅನ್ಲಾಕ್ ಮಾಡಿ ರೈತರು ಬೆಳೆದ ಜೋಳವನ್ನ ಸಣ್ಣ ಮತ್ತು ದಪ್ಪ ಎನ್ನದೆ ಎಲ್ಲವನ್ನ ಖರೀದಿ ಮಾಡಬೇಕೆಂದು ಆಗ್ರಹಿಸಿ ತಹಶೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಅವರಿಗೆ ಮನವಿ ಸಲ್ಲಿಸಿದರು. ಮಾಳಪ್ಪ ಪೂಜಾರಿ, ನಾಗರಾಜ ಬಿಂಗಿ, ಮುದಿಯಪ್ಪ ಸುಕಾಲಪೇಟೆ, ರಾರಾಯಪ್ಪ ದೇವರಗುಡಿ, ನಿಂಗಪ್ಪ ಮಾಡಿಗಿರಿ, ಬಸವರಾಜ ನಿಂಜಲದಿನ್ನಿ, ಹನುಮಂತ ಹೆಬ್ಬಾಳ, ತಿಪ್ಪಣ್ಣ, ಹನುಮಂತ ಬನ್ನತ್ ಸೇರಿದಂತೆ ನೂರಾರು ರೈತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಸಮಸ್ಯೆ ಬಂದವ ಸಮಸ್ಯೆ ಸಲುವಾಗಿ ನಾವು ಬಂದು ಜೋಳ ಬೆಳೆದಾರ ಈ ವರ್ಷ ಬೆಳೆದಲ್ಲ ಬೆಳೀತಾ ಬರ್ತಾರೆ. ನಾವು ಸರ್ಕಾರಕ್ಕೆ ಪ್ರತಿ ವರ್ಷ ಏನು ಹೇಳ್ತೀವಿ ಅಂತಂದರೆ ಸಮೀಕ್ಷೆ ಏಕೆ ಪ್ರಾರಂಭ ಸಮೀಕ್ಷೆ ಪ್ರಾರಂಭ ಮಾಡ್ತಾ ಇಲ್ಲ. ಜೋಳ ಕಟಾವಾಗಿ 3 ತಿಂಗಳಾಯಿತು, ಇವಾಗ ಪ್ರಾರಂಭ ಮಾಡಿದ್ದೀರಿ. ಆಮೇಲೆ ಇವಾಗ ಏನು ಹೇಳ್ತಾ ಇದ್ದೀರಿ ನೀವು, ಗ್ರೇಡ್ 1 ಬೇಕು, ನಾವು ಗ್ರೇಡ್ 2 ಬೇಕು, ಅದು ಬೇಕು ಇದು ಬೇಕು ಅಂತ ಹೆಸರಿಡ್ತಾ ಇದ್ದಾರೆ. ನಮಗೆ ಫ್ಯಾಕ್ಟ್ರಿ ಇಲ್ಲ ರೈತರದು. ನಾವು ಹವಾಮಾನ ವೈಪರೀತ್ಯದ ಮಧ್ಯೆ ನಾವು ಜೋಳ ಬೆಳೀತಾ ಇದ್ವಿ. ನಾವು ಸಾವಿರಾರು ರೋಗ ಬರ್ತಾ ಇದ್ದಾವೆ ಜೋಳಕ್ಕೆ, ಸಾವಿರಾರು ವೈರಸ್ಗಳು ಬರ್ತಾ ಇದ್ದಾವೆ. ಅದ್ರ ಜೊತೆಗೆ ನೀರಾವರಿ ಇಲಾಖೆ ಎಲ್ಲ ಮುಚ್ಚಾಲೆ ಆಟ ಐತೆ. ನಮಗೆ ಕೆಳಭಾಗಕ್ಕೆ ಇದುವರೆಗೂ ನೀರು ಮುಟ್ಸೋಕ್ಕಾಗಿಲ್ಲ ಸರ್ಕಾರಕ್ಕೆ. ಅದ್ರ ಜೊತೆಗೆ ಮಳೆ ಯಾವ ಸಂದರ್ಭದಲ್ಲಿ ಬರುತ್ತೋ ಯಾವ ಸಂದರ್ಭದಲ್ಲಿ ಹೋಗುತ್ತೋ ಗೊತ್ತಿಲ್ಲ. ಹಾಗಾಗಿ ಅದ್ರ ಮಧ್ಯದಲ್ಲಿ ನಾವು ಜೋಳ ಬೆಳೆದಿದ್ದೀವಿ. ಈ ಕ್ವಾಲಿಟಿ ಕೆಲವು ರೈತರದ್ದು ಚೆನ್ನಾಗಿದೆ, ಕೆಲವು ರೈತರದ್ದು ಕ್ವಾಲಿಟಿ ಕಡಿಮೆ ಇದೆ. ಹಾಗಾಗಿ ನಾವೇನು ನಿಮ್ಗೆ ಒತ್ತಾಯ ಮಾಡ್ತಾ ಇದ್ದೀವಪ್ಪ ಅಂತಂದರೆ, ರೈತರದ್ದು ಆ ಕ್ವಾಲಿಟಿ ಈ ಕ್ವಾಲಿಟಿ ಅಂತ ಹೆಸರು ಮಾಡಬಾರ್ದು. ಆ ರೈತ ಏನು ತಂದಿರ್ತಾನೆ ಅದನ್ನು ಜೋಳ ತಗೋಬೇಕು. ನೀವು ಅದನ್ನು ಜೋಳ ನೀವು ತಗೋಬೇಕು, ಯಾರೇನು ಮನೆ ಮಾಡಿದ್ದಲ್ಲ ತಗೋಬೇಕು. ಇವತ್ತು ನೀವು ಆದೇಶ ಮಾಡಬೇಕು, ಅವ್ರು ಏನು ರೈತ ತಂದಿರ್ತಾನೆ ಅದನ್ನು ತಗೋಬೇಕಂತೇಳಿ. ಅದ್ರ ಜೊತೆಗೆ ನೀವೇನು FID ಸ್ಟಾಪ್ ಮಾಡಿದ್ದೀರಿ. ರೈತನು 4 ಪಾಣಿ ಇರ್ತಾವ, ಇಲ್ಲ 2 ಇರ್ತಾವೆ, 3 ಇರ್ತಾವೆ, ಇರ್ತವೆ. ಅವರು ರೈತ ಏನು ಮಾಡಿರ್ತಾನೆ, ಎಕರೆಗೆ 25 ಕ್ವಿಂಟಲ್ 30 ಕ್ವಿಂಟಲ್ ಜೋಳ ಬೆಳೀತಂದ್ರೆ, ನೀವು ಸರ್ಕಾರ ಏನು ಖರೀದಿ ಮಾಡ್ತೀರಿ 20 ಕ್ವಿಂಟಲ್ ಮಾಡಿದ್ದೀರಿ. ಇವ್ರ ಜೋಳ ಅವನು ಏನು ಮಾಡಬೇಕು, ಆಸೆಗೆ ಅವನು ಏನು ಮಾಡಿರ್ತಾನೆ, ಇನ್ನೊಂದು 2 ಎಕರೆ ಹೆಚ್ಚಿಗೆ ಮಾಡಿದ್ನಪ್ಪ ನನ್ನ ಜೋಳ ಎಲ್ಲ ಹೋಗುತ್ತೆ ಅಂತ ಮಾಡಿರ್ತಾನೆ. ಲೀಗಲ್ ಇದು, ಅನ್ಲೀಗಲ್ ಅಲ್ಲ, ಲೀಗಲ್. ಹೌದು, ಲೀಗಲ್ ಇದು, ಅನ್ಲೀಗಲ್ ಅಲ್ಲ. ನಾನು ರೈತ, ನಾನು ದೇಶಕ್ಕೆ ಅನ್ನ ಹಾಕೋನು. ನನಗೆ ಕಡಿವಾಣ ಇಲ್ಲ, ನಮ್ಮ ರೈತರಿಗೆ ಕಡಿವಾಣ ಇಲ್ಲ. ಇಷ್ಟೇ ತಗೋಲ್ಲ ನೀವು ಮಾಡಿಬಿಡಿ. ರೈತ 1 ಎಕರೆಗೆ 30 ಕ್ವಿಂಟಲ್ ಬೆಳಿತಾನೆ, ಅದನ್ನು ತಗೊಳ್ಳಿ. ಗುಣಮಟ್ಟದ ಜೋಳ ಕೊಡಬೇಕು ಅನ್ನೋದು ಸರ್ಕಾರದ ನಿರ್ಧಾರ. ಯಾಕಂದ್ರೆ ನೀವು ಗುಣಮಟ್ಟದ ಜೋಳ ಕೊಟ್ಟರೆ ಅದನ್ನ ನಾವು PDS ಮುಖಾಂತರ ಮತ್ತೆ ಅದೇ ರೈತರಿಗೆ ಕೊಡ್ತೀವಿ ವಾಪಸ್. ಒಳ್ಳೆ ನ್ಯಾಯಬೆಲೆ ಅಂಗಡಿಗಳ ಮುಖಾಂತರ. ನೀವು 1 ನಿಮಿಷ ಇರ್ರಿ, ಜೋಳ ತರಿಸಿ ನೀವು ಒಳ್ಳೆ ಗುಣಮಟ್ಟದ ಜೋಳ ಕೊಟ್ಟು ನಾವು ಗುಣಮಟ್ಟದ ಕೊಡ್ತೀವಿ. ಅವ್ರು ಇಟ್ಕೊಂಡು ಕೊಡ್ತಾರ. ಅವರು ನೀವು ಹೆಂಗ್ 4 ತಿಂಗಳು ಬೆಳೆ ಕಟ್ಟವಾಗಿ ಇಟ್ಕೊಂಡು ನಾನು ತಂದಿಲ್ಲ. ನ್ಯಾಯಬೆಲೆಗಳ ಅಂಗಡಿನೂ 6 ತಿಂಗಳಿಂದ 1 ವರ್ಷ ಇಟ್ಟು ಆಮೇಲೆ ಅದು ಡಿಸ್ಟ್ರಿಬ್ಯೂಟ್ ಆಗ್ತಿರ್ತೈತೆ. ಆಯ್ತು, ನೀವ್ ಹೇಳಿದ್ದು ನಾವು ನೋಡಿ, ನೀವು 3 ತಿಂಗಳು ಇಟ್ಟಿರ್ತೀರಿ. ರೈತರು ಸಣ್ಣ ಪುಟ್ಟ ಹವಾಮಾನ ವೈಪರೀತ್ಯಕ್ಕೆ ಸಮಸ್ಯೆ ಆಗಿರ್ತಾವ, ಅದನ್ನ ನೋಡಿ ನಾವು ಕನ್ಸಿಡರೇಟ್ ಮಾಡಿ ತಗೊಂತಿರ್ತೀವಿ. ರೈತರು ಖರೀದಿ ಕೇಂದ್ರ ಪ್ರಾರಂಭ ಆಗಿದೆ, 3 ದಿವಸ 4-5 ದಿವಸ ಆಯಿತು. ರೈತರು ಜೋಳ ತಂದಿದ್ದಾರೆ ಖರೀದಿ ಕೇಂದ್ರಕ್ಕೆ, 3 ದಿವಸ ಮೇಲೆ ಆಯಿತು. ಇಲ್ಲಿ ಸುಕಲ್ಪೇಟೆ
ಸೊಸೈಟಿಗೆ 3 ದಿವಸದಿಂದ ರೈತರಿಗೆ ಏನು ಮಾಡ್ತಾ ಇದ್ದಾರೆ, ಟೋಕನ್ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಅವ್ರು ಟೆಸ್ಟಿಂಗ್ ಮಾಡೋ ಅಂತ ಒಬ್ಬ ಅಧಿಕಾರಿಗಳು ಬಂದು ಅವ್ರು ಏನು ಹೇಳ್ತಾರೆ, ಸಣ್ಣ ಕಾಳಿದೆ, ಕಪ್ಪು ಕಾಳಿದೆ, ಆಗಿದೆ ಹೀಗಿದೆ ಅಂತ 106 ಹೆಸರು ಇಡ್ತಾ ಇದ್ದಾರೆ. ಹಾಗಾಗಿ ಅವು ಯಾವುದು 106 ಹೆಸರು ಇಡಬಾರ್ದು. ರೈತರು ಫ್ಯಾಕ್ಟ್ರಿಯಲ್ಲಿ ಬೆಳೆದಿಲ್ಲ, ಹವಾಮಾನ ವೈಪರೀತ್ಯದ ಮಧ್ಯೆ ಬೆಳೆದಿದ್ದಾರೆ. ಹಾಗಾಗಿ ನಮ್ಮದು ಏನು ಒತ್ತಾಯ ಅಂತಂದರೆ, ಜಿಲ್ಲೆಯಲ್ಲಿ ಯಾವುದೇ ರೈತ ಯಾವುದೇ ಕ್ವಾಲಿಟಿ ಇರಲಿ ಅವನ್ನ ಹೆಸರಿಡ್ಲಾರ್ದಂಗೆ ಖರೀದಿ ಮಾಡಬೇಕು. ಇಲ್ಲ ಅಂತಂದರೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಅಧಿಕಾರಿಗಳು ರೈತರ ತಪ್ಪುಗಳನ್ನು ಹಿಡಿಯೋದನ್ನು ಬಿಡಬೇಕು. ಈ ರಾಜ್ಯದಲ್ಲಿ ಕಳ್ಳಾಟ ಏನು ನಡೀತಾ ಇದೆ ಅದನ್ನು ಸರಿ ಮಾಡಬೇಕು. ಮೊದಲು ರೈತರ ಸುಳ್ಳುಗಾರರು, ಕಳ್ಳರು ಅಂತ ಹೇಳೋದು ಇದು ಸರಿಯಲ್ಲ. ಹಾಗಾಗಿ ನಾವು ಹೇಳೋದು ಏನಪ್ಪ ಅಂತಂದರೆ, ಪ್ರತಿಯೊಬ್ಬ ರೈತನ FID ಲಾಕ್ ಮಾಡಿದರೆ ಅದನ್ನು ಪ್ರಾರಂಭ ಮಾಡಬೇಕು. ಯಾವುದೇ ಹೆಸರಿಲ್ಲಾರ್ದಂಗೆ ಖರೀದಿ ಮಾಡಬೇಕು. ಅಧಿಕಾರಿಗಳು ಎಚ್ಚೆತ್ಕೊಂಡು ಕಾಸಿ ಇದನ್ನು ಪ್ರಾರಂಭ ಮಾಡಬೇಕು ಶೀಘ್ರದಲ್ಲಿ. ಈಗ 3 ತಿಂಗಳಾಗಿದೆ ರೈತ ಜೋಳ ಬೆಳೆದು, ನಾವು ತಡ್ಕೊಳ್ಳುವಂಥ ಸ್ಥಿತಿಯಲ್ಲಿ ಇಲ್ಲ. ಈಗ ಒಂದು ಅರ್ಧ ಗಂಟೆ ಆಯಿತು ನಾವು ರೆಸ್ಟಾಗಿ ಬಂದು, ಇದುವರೆಗೂ ನಮಗೆ ಯಾವುದೇ ರೀತಿಯ ಅಧಿಕಾರಿಗಳು ಬಂದು ಮಾತಾಡಿಲ್ಲ, ಏನಿಲ್ಲ. ನಾವು ಇನ್ನೊಂದು 5 ನಿಮಿಷ ನೋಡ್ತೇವೆ, ಈ ಸರ್ಕಲನ್ನು ಬಂದ್ ಮಾಡ್ತೀವಿ. ನಿಮ್ಮ ಹೆಸರು? ಬಸವರಾಜ್ ಗೋಡಿಯಾಳು, ರಾಜ್ಯ ಪ್ರಧಾನ ಕಾರ್ಯದರ್ಶಿ. ವರದಿ ಸೈಯದ್ ಸಿಂಧನೂರು. ಮೀಡಿಯಾ ನೆಟ್ವರ್ಕ್